ಇನ್ನು ನಾಯಕಿ ಮಣಿಯವರು ಎರಡು ಮಾತಾಡಬೇಕಾಗಿ ಕೋರಿಕೆ. ಸರ್ ಅದೇ ನಂದಿದು ಡೆಬ್ಯೂ ಮೂವಿ. ಬಟ್ ಡೆಬ್ಯೂ ಮೂವಿಲಿ ಇಂಥ ಪಾತ್ರ ಮಾಡಬೇಕಂದ್ರೆ ಅಷ್ಟು ಚಾಲೆಂಜಿಂಗ್ ಪಾತ್ರ ಇದೆ, ಮತ್ತು ಗ್ರಾಫ್ ಕೂಡ ತುಂಬ ಚೆನ್ನಾಗಿದೆ. ಸೊ ತುಂಬ ಗ್ರೇಟ್ಫುಲ್ ಸರ್. ಈ ಥರ ಒಂದು ಅಂದರೆ ತುಂಬ ಶೇಡ್ಸ್ ಡಿಫ್ರೆಂಟ್ ಇದೆ, ಅದಕ್ಕೆ ಅದು ಡಿಫ್ರೆಂಟ್ ಹೋಮ್ವರ್ಕ್ ಮಾಡಬೇಕಾಗಿತ್ತು, ಅದೆಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಔಟ್ಡೋರ್ ಇದ್ದಿದ್ದರಿಂದ ಎಲ್ರಿಗೂ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಎಲ್ರಿಗೂ ಚಾಲೆಂಜಿಂಗ್ ಆಗಿತ್ತು. ಸೊ ಅಷ್ಟೂ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಮತ್ತು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇನ್ಸೈಡ್ ಇಂಡಸ್ಟ್ರಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಆ್ಯಂಡ್ ನೀವು ಕೂಡ ಇವಾಗ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ತುಂಬ ಒಳ್ಳೆ ಸಪೋರ್ಟ್ ಇದೆ. ಒಂದು ಬೇಜಾರು ಏನಂದರೆ ಇತ್ತೀಚೆಗೆ ಯಾವುದೋ ಮಲಯಾಳಂ ಮೂವಿ ಬಂತು, ಅದರದ್ದು ಕಲೆಕ್ಷನ್ ನೋಡಿ ಅಷ್ಟಾಗ್ತಿದೆ. ಬಟ್ ಅವರು ಯಾರೂ ಪ್ರಮೋಟ್ ಮಾಡಲ್ಲ ನಮ್ಮ ಹತ್ರ ಬಂದು. ಬಟ್ ನಾವಾಗೆ ಹೋಗಿ ನೋಡೋದು, ಅದನ್ನು ನಾವಿಷ್ಟು ಪ್ರಮೋಟ್ ಮಾಡ್ತಾಯಿದ್ದೀವಿ, ಜನಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ, ಮತ್ತು ಒಳ್ಳೆ ಕಂಟೆಂಟ್ ಮೂವಿ ಕೂಡ ಮಾಡಿದ್ದೀವಿ ಜೊತೆಗೆ. ಸುಮ್ಮನೆ ಮೂವಿ ಚೆನ್ನಾಗಿಲ್ಲ ಪ್ರಮೋಟ್ ಮಾಡಿದ್ರೂ ಜನ ನೋಡಲ್ಲ. ಮೂವಿ ಚೆನ್ನಾಗಿದ್ದು ಪ್ರಮೋಟ್ ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ಈಗ ಚೆನ್ನಾಗಿ ಬರ್ತಾಯಿದೆ, ರೆಸ್ಪಾನ್ಸ್ ಇದೆ ಡೆಫಿನೆಟ್ಲಿ. ಬಟ್ ಈಗ ರೀಚ್ ಮಾಡಿಸೋದು ಕಷ್ಟ ಅಲ್ಲ ಸರ್. ರೀಚ್ ಪ್ರಾಬ್ಲಿ ಇವಾಗ ಒಬ್ಬ ಪ್ರೇಕ್ಷಕರು 100 ಜನಕ್ಕೂ ರೀಚ್ ಆಗಿರುತ್ತೆ, ಬಟ್ ಅದರಲ್ಲಿ 10 ಜನ ಮಾತ್ರ ಬರೋದು. ಸೊ ಅವ್ರಿಗೆ ಎದ್ದು ಬರ್ಸೋದೇ ಕಷ್ಟ ಅಷ್ಟೇ. ಆ ರೀತಿ ಅದು ಕಾಯ್ಬೇಕು. ಪೇಷನ್ಸ್ಗಿಂತ ದೊಡ್ಡದು ಇನ್ಯಾವುದೂ ಇರಲ್ಲ. ಯಾರಿಗೆ ಗೊತ್ತು, ಅವು ನೀವು ಹೇಳಿದ ಸಿನಿಮಾ ಥರ ನಿಮ್ಮ ಸಿನಿಮಾನು ಮುಂದೆ ಒಂದು 50-60 ದಿವಸದ ನಂತರ ಓಡೋಕ್ಕೆ ಶುರು ಆದಾಗ ಅಯ್ಯೋ ನಾನು ಹಂಗೆ ಅನ್ಬಾರ್ದಿತ್ತು ಅಂತೀರಾ? ಅಯ್ಯೋ ಸರ್, ಇವತ್ತೆಲ್ಲ ಹೌದಾ ಸರ್? ನೀವೆಲ್ಲ ಅವಾಗ ಸರ್ ರಿಲೀಸ್ ಮಾಡಿದಾಗ ಸರ್ 1 ವಾರಕ್ಕೆ 1 ಸಿನಿಮಾ ಅಥವಾ 2 ವಾರಕ್ಕೆ 2 ಅಷ್ಟೇ ಅಲ್ಲ ಸರ್ ಇದು ನೀವು? ಇಲ್ಲ, ಅವಾಗಲೂ ರಶ್ ಇತ್ತು. ನಾನು ಒಂದು 8-10 ಜನರ ಜೊತೆಗೆ ಬಂದೆ 2 ವಾರದ ಗ್ಯಾಪಲ್ಲಿ. ಪ್ರತಿ 225-230 ಸಿನಿಮಾಗಳು ಸೆನ್ಸರ್ ಆಗುತ್ತೆ. ಅವಾಗಲೂ 100 ಚಿಲ್ಲರೆ ಆಗ್ತಿತ್ತಲ್ಲ ಸರ್? 100 ಹೌದು, 100 ಚಿಲ್ಲರೆ ಇತ್ತು ಅವಾಗ. ಒಟ್ಟೊಟ್ಟಿಗೆ ಬರೋದು, ಒಳ್ಳೆ ದಿನಗಳಲ್ಲಿ ಒಟ್ಟೊಟ್ಟಿಗೆ ನುಗ್ಬಿಡೋದು ಯಾವತ್ತಿದ್ರೂ ಇದ್ದಿದ್ದೆ. ಬಟ್ ಆದರೆ ಏನು ಗೊತ್ತಾ ಸರ್, ನಂಗೊಂದು ಅನ್ಸೋದು, ಈಗ ನಾವು ಯಾರನ್ನೂ ದೂರ ಅಂತ ಹಂತದಲ್ಲಿ ಇಲ್ಲ ಸರ್. ಯಾಕೆ ಅಂತ ಕೇಳಿ, ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ಅದು ನಮ್ಮನ್ನು ನಾವು ದೂರ್ಕೊಳ್ಳೋಕ್ಕೂ ಆಗ್ತಿಲ್ಲ. ಮೀಡಿಯಾ ಇರ್ಬೋದು, ಇನ್ನೊಬ್ರು ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇಂಡಸ್ಟ್ರಿಯವರು ತುಂಬ ಜನ ಸರ್. ನಾವು ಯಾಕೆಂದ್ರೆ ಒಬ್ಬೊಬ್ಬರೇ ಸರ್, ಎಲ್ಲರೂ ಕೂಡ. ಈಗ ನೀವು ಕೂಡ ಸರ್, ಅದೇ ನಾನು ಯಾವ ಥರ ಅದು ದೊಡ್ಡ ಗುಣನ ಹೇಳಬೇಕೋ ಗೊತ್ತಿಲ್ಲ. ಬ್ರದರ್ ನಿಮಗೂ ಹೇಳಿಲ್ಲ ಯಾರಿಗೂ. ಮೊನ್ನೆ ನಾನು ಆ್ಯಕ್ಚುಲಿ ಸಾರ್ ಕೇಳಿದ್ದೆ, ಸರ್ ಹಿಂಗೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ವಿ, ಒಳ್ಳೆ ರೆಸ್ಪಾನ್ಸ್ ಇದೆ, ಇದು ಮಾಡಿ ಅಂತ ಒಂದು ಚಿಟ್ ಚಾಟ್ ಮಾಡೋಣ ಹೀಗೆ ಅಂತ ಹೇಳಿದರು. ಕರೆಕ್ಟಾಗಿ ಇವತ್ತು ಬೆಳಿಗ್ಗೆ ಸಾರೇ ಮೆಸೇಜ್ ಹಾಕಿದರು. ನಾನು ಅದನ್ನು ಬೆಳಿಗ್ಗೆನೇ ನನಗೇ ಶಾಕು. ಅಂದರೆ ಒಬ್ಬ ಇಷ್ಟು ದೊಡ್ಡ ವ್ಯಕ್ತಿ, ನಾನು ಅವತ್ತು ಮಾತಾಡಿರೋದು 3 ದಿವಸದಿಂದ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಸರ್. ಮರ್ತಂತಂದರೆ ಅಲ್ಲಿ ನಾವು ಥ್ಯಾಂಕ್ಸ್ ಹೇಳಬೇಕು ರಿಮೈಂಡರ್ಗೆ. ಆಗ ನನಗೆ ತುಂಬ ಇದಾಯಿತು. ಇಲ್ಲ, ನಾನು ನಿನಗೆ ಅವತ್ತೇ ಹೇಳಿದ ಊರಲ್ಲಿಲ್ಲ ನಾನು ನಾರ್ಮಲಿ ಹೊಸಬ್ರು ಯಾರೇ ಇದ್ರೂ ನನ್ನ ಕೈಲಿ ಅದು. ಯಾಕೆ ನಾವೆಲ್ಲ ಹೊಸಬ್ರಾಗಿದ್ದವ್ರೆ. ಆಮೇಲೆ ಬಡವರಿಗೆ ಆಗ್ಬಾರೋದು ಅನ್ನೋದೊಂದು ಸಿದ್ಧಾಂತ ಇದೆ. ನಮ್ಮ ನೆನಪು ಮಾಡೋವಂಥವ್ರು ಯಾರಿದ್ರು ನಾನು ಏನೋ ಮಾಡಿ. ತುಂಬ ದೊಡ್ಡ ಲೆವೆಲಿಗೆ ಆ ದಂಡೆಯಲ್ಲಿ ಹೋದವ್ರಿಗೆ ನಾವು ಏನು ಹೆಲ್ಪ್ ಮಾಡೋದಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.